ಭೂಮಿಯ ವಾರ್ಷಿಕ ಚಲನೆಯ ಪರಿಣಾಮಗಳು. ಭೂಮಿಯು ತನ್ನ ಪಥದಲ್ಲಿ ಸುತ್ತುವರಿಯುವಂಥ ಸಂದರ್ಭದಲ್ಲಿ ಭೂಮಿಯ ಅಕ್ಷವು ಭೂಪಥಕ್ಕೆ ಸದಾ ಓರೆಯಾಗಿದ್ದುಕೊಂಡು ಸೂರ್ಯನನ್ನು ಸುತ್ತುವರಿಯುವುದರಿಂದ ಭೂಗೋಳದ ಮೇಲೆ ಅನೇಕ ಪರಿಣಾಮಗಳು ಉಂಟಾಗ್ತಕ್ಕಂಥದಕ್ಕೆ ಕಾರಣ ಆಗಿರ್ತಾ ಇದೆ. ಅಂಥ ಪರಿಣಾಮಗಳು ಯಾವುವು ಅಂತಂದರೆ ಋತುಮಾನಗಳು ಉಂಟಾಗ್ತಕ್ಕಂಥದ್ದು, ಹಗಲು ಮತ್ತು ರಾತ್ರಿಯ ಅವಧಿಯಲ್ಲಿ ವ್ಯತ್ಯಾಸ ಕಂಡುಬರ್ತಕ್ಕಂಥದ್ದು, ವಿಶೇಷ ಅಕ್ಷಾಂಶಗಳು ಮತ್ತು ಉಷ್ಣಾಂಶ ವಲಯಗಳನ್ನು ಗುರುತಿಸ್ತಕ್ಕಂಥಕ್ಕೆ ಇಲ್ಲೇ ಕಾರಣ ಆಗಿರ್ತಾ ಇದೆ. ಹಾಗಾದರೆ ಋತುಮಾನಗಳು ಯಾವ ರೀತಿಯಾಗಿ ಉಂಟಾಗ್ತಾ ಇದೆ ಅನ್ನೋದನ್ನು ನಾವು ನೋಡೋಣ. ಋತುಮಾನಗಳ ಒಂದು ಆವರ್ತ ಭೂಮಿಯ ಓರೆ ಮತ್ತು ವಾರ್ಷಿಕ ಚಲನೆಯಿಂದ ಭೂಗೋಳದ ಮೇಲೆ ಇಂಥ ಋತುಮಾನಗಳು ಉಂಟಾಗ್ತಕ್ಕಂಥದಕ್ಕೆ ಸಾಧ್ಯ ಆಗಿರ್ತಾ ಇದೆ. ಅಂಡಾಕಾರದ ಪಥ ಹೊಂದಿರುವಂಥ ಭೂಮಿ ತನ್ನ ಪರಿಭ್ರಮಣೆಯ ಸಂದರ್ಭದಲ್ಲಿ ಸೂರ್ಯನಿಂದ 4 ವಿವಿಧ ಸ್ಥಾನಗಳಲ್ಲಿ ಕಂಡುಬರ್ತಕ್ಕಂಥದಕ್ಕೆ ಸಾಧ್ಯ ಆಗ್ತಾ ಇದೆ. ಆದ್ದರಿಂದ ಭೂಗೋಳದ ಮೇಲೆ 4 ಋತುಮಾನಗಳು ಉಂಟಾಗ್ತಕ್ಕಂಥದಕ್ಕೆ ಇವತ್ತ ಕಾರಣ ಅಂತ ಇಲ್ಲಿ ಹೇಳಬಹುದು. ಆ 4 ಋತುಮಾನಗಳು ಯಾವುವು ಅಂತಂದರೆ ಬೇಸಿಗೆ ಕಾಲ, ಶರತ್ಕಾಲ, ಚಳಿಗಾಲ ಮತ್ತು ವಸಂತಕಾಲ. ಈ ಋತುಮಾನಗಳು ಅಂತಂದರೆ ಇಲ್ಲಿ ಒಂದೊಂದು ಸಂಕ್ರಾಂತಿ ಕಾಲಗಳ ನಡುವಿನ ಅವಧಿ ಆಗಿರ್ತಾ ಇದೆ. ಉದಾಹರಣೆಗೆ ಇಲ್ಲಿ ಕಟಕಾಯನದಿಂದ ತುಲಾ ಸಂಕ್ರಾಂತಿ ಕಾಲಾವಧಿಯಲ್ಲಿರ್ತಕ್ಕಂಥ ಒಂದು ಅವಧಿ, ತುಲಾ ಸಂಕ್ರಾಂತಿಯಿಂದ ಮಕರ ಸಂಕ್ರಾಂತಿ ಕಾಲಾವಧಿಯಲ್ಲಿರ್ತಕ್ಕಂಥ ಒಂದೊಂದು ಅವಧಿ, ಅದೇ ರೀತಿಯಾಗಿ ಮೇಷ ಸಂಕ್ರಾಂತಿಯಿಂದ ಕರ್ಕಾಟಕ ಸಂಕ್ರಾಂತಿ ನಡುವಿನ ಕಾಲಾವಧಿ. ಈ ರೀತಿಯಾಗಿ ಇಲ್ಲೇನೋ ಆ ಸಂಕ್ರಾಂತಿ ಕಾಲಗಳ ಒಂದು ನಡುವಿನ ಅವಧಿ ಒಂದೊಂದು ಋತುಗಳ ಒಂದು ಸನ್ನಿವೇಶವನ್ನು ಇಲ್ಲಿ ಪಡೆದುಕೊಳ್ಳೋದಕ್ಕೆ ಕಾರಣ ಆಗಿರ್ತಾ ಇದೆ. ಈ ಋತುಮಾನಗಳಲ್ಲಿ 2 ಅಯಾನಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಜೂನ್ 21 ಮತ್ತು ಡಿಸೆಂಬರ್ 22. ಅಂದರೆ ಜೂನ್ 21ರಂದು ಸೂರ್ಯ ಉತ್ತರದ 23ನೇ ಅಕ್ಷವೃತ್ತದ ಮೇಲೆ ತನ್ನ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಆ ದಿನವನ್ನು ನಾವು ಕಟಕಾಯನ ಅಂತ ಇಲ್ಲೇ ಕರೀತಾ ಇದ್ದೇವೆ. ಆ ಕಟಕಾಯನದ ನಂತರ ಮತ್ತೆ ಸೂರ್ಯ ದಕ್ಷಿಣದ ಕಡೆಗೆ ಸ್ಥಾನಾಂತರ ಹೊಂದುವಂಥ ಒಂದು ಸನ್ನಿವೇಶ ಇಲ್ಲೇ ಜರುಗ್ತಾ ಇದೆ. ಆವಾಗ ನಾವು ದಕ್ಷಿಣಾಯನ ಆರಂಭ ಅನ್ನುವಂಥ ರೀತಿಯಲ್ಲಿ ಅದನ್ನು ಕರಿತಾ ಇದ್ದೇವೆ. ಅದೇ ರೀತಿಯಾಗಿ ಡಿಸೆಂಬರ್ 22ರಂದು ಸೂರ್ಯ ದಕ್ಷಿಣದ ಮಕರವೃತ್ತದ ಮೇಲೆ ತನ್ನ ಸ್ಥಾನವನ್ನು ಹೊಂದಿರ್ತಾ ಇದ್ದಾನೆ. ಡಿಸೆಂಬರ್ 22ರ ನಂತರ ಸೂರ್ಯ ಮತ್ತೆ ದಕ್ಷಿಣ ಅಕ್ಷವೃತ್ತದಿಂದ ಉತ್ತರದ ಅಕ್ಷವೃತ್ತಗಳ ಕಡೆಗೆ ತನ್ನ ಪಲಾಯನವನ್ನು ಅಥವಾ ಸ್ಥಳಾಂತರವನ್ನು ಇಲ್ಲೇ ಹೊಂದುವಂಥ ಅವಧಿಯನ್ನು ಪಡೆದುಕೊಳ್ತಾ ಇದ್ದಾನೆ. ಇದನ್ನೇ ನಾವು ಉತ್ತರಾಯಣ ಅನ್ನುವಂಥ ರೀತಿಯಲ್ಲಿ ಕರೆಯಲ್ಪಡ್ತಕ್ಕಂಥ ಒಂದು ಅವಧಿಯಾಗಿರ್ತಾ ಇದೆ. ಹೀಗೆ ಈ ಋತುಮಾನಗಳಲ್ಲಿ 2 ಅಯಾನಗಳು ಭೂಗೋಳದ ಮೇಲೆ ಇವತ್ತು ಜರುಗ್ತಾ ಇವೆ. ಅದೇ ರೀತಿಯಾಗಿ 2 ವಿಷುವತ್ಸಕ್ರಾಂತಿಗಳು ಕೂಡ ಜರುಗ್ತಾ ಇವೆ, ಸೆಪ್ಟೆಂಬರ್ 23 ಮತ್ತು ಮಾರ್ಚ್ 21ರಂದು. ಈ ವಿಷುವತ್ಸಕ್ರಾಂತಿ ಅಂದರೆ ಸೂರ್ಯನು ಸಮಭಾಜಕ ವೃತ್ತದ ಮೇಲಿದ್ದಾಗ ಉತ್ತರ ಮತ್ತು ದಕ್ಷಿಣ ಗೋಲಾರ್ಧದ ವಲಯದಲ್ಲಿ ಹಗಲು ಮತ್ತು ರಾತ್ರಿಯ ಅವಧಿ ಸಮನಾಗಿರ್ತಕ್ಕಂಥ ಒಂದು ಸ್ಥಿತಿ ಅಲ್ಲೇ ನಿರ್ಮಾಣಗೊಳ್ತಾ ಇದೆ. ಈ ಹಗಲು ಮತ್ತು ರಾತ್ರಿಯ ಅವಧಿಯನ್ನು ಸಮನಾಗಿ ಹೊಂದಿರುವಂಥ ಒಂದು ಅವಧಿಯನ್ನೇ ನಾವು ವಿಷುವತ್ಸಕ್ರಾಂತಿ ಎಂದು ಕರೆಯಲಿಕ್ಕೆ ಕಾರಣ ಆಗಿರ್ತಾ ಇದೆ. ವರ್ಷದ 2 ಅವಧಿಯೆಂದು ಈ ವಿಷುವತ್ಸಕ್ರಾಂತಿಗಳು ಇಲ್ಲಿ ಜರುಗ್ತಾ ಇವೆ. ಈ ಅಯಾನಗಳ ದಿನದಲ್ಲಿ ಸೂರ್ಯನ ಕಿರಣಗಳು ಕರ್ಕಾಟಕ ಸಂಕ್ರಾಂತಿ, ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಮತ್ತು ವಿಷುವತ್ಸಕ್ರಾಂತಿ ದಿನಗಳಲ್ಲಿ ಸಮಭಾಜಕ ವೃತ್ತದ ಮೇಲೆ ನೇರವಾಗಿ ಬೀಳ್ತಕ್ಕಂಥದ್ದು. ಹೀಗೆ ಈ ಅಯಾನಗಳು ಮತ್ತು ಸಂಕ್ರಾಂತಿ ಕಾಲಗಳು ಇಲ್ಲೇ ಸಂಭವಿಸುವಂಥ ಒಂದು ಸಂದರ್ಭದಲ್ಲಿ ಭೂಗೋಳದ ಮೇಲೆ ಋತುಮಾನಗಳ ಆವರ್ತ ಇಲ್ಲೇ ನಿರ್ಮಾಣಗೊಳ್ತಾ ಇದೆ. ಹಾಗಾದರೆ ಆ ಋತುಮಾನಗಳಲ್ಲಿ ಮೊದಲೇದು ಬೇಸಿಗೆ ಕಾಲ. ಬೇಸಿಗೆ ಅಂತಂದರೆ ಸಹಜವಾಗಿ ನಮಗೆ ಗೊತ್ತಾಗತಕ್ಕಂಥದ್ದು ಅಥವಾ ನಮ್ಮ ಅರಿವಿಗೆ ಬರ್ತಕ್ಕಂಥದ್ದು ಅಧಿಕ ಉಷ್ಣಾಂಶದಿಂದ ಕೂಡಿರ್ತಕ್ಕಂಥ ಒಂದು ವಾಯುವಿನ ಸ್ಥಿತಿ. ಅಧಿಕ ಉಷ್ಣಾಂಶದಿಂದ ಕೂಡಿರ್ತಕ್ಕಂಥ ಒಂದು ಭಾಗ ಉತ್ತರ ಗೋಲಾರ್ಧ ಇಲ್ಲಿ ಬೇಸಿಗೆ ಕಾಲದಲ್ಲಿ ನಾವಿಲ್ಲಿ ನೋಡಬಹುದು. ಬೇಸಿಗೆ ಕಾಲ ಜೂನ್ 21ರಿಂದ ಸೆಪ್ಟೆಂಬರ್ 22ರವರೆಗೆ ಇಲ್ಲಿ ಮುಂದುವರಿತಾ ಹೋಗ್ತಾ ಇದೆ. ಜೂನ್ 21ರಂದು ಸೂರ್ಯನು ನೇರವಾದ ಕಿರಣಗಳು ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಇಲ್ಲೇ ಬೀಳತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಈ ಅವಧಿಯನ್ನು ನಾವು ಕಟಕಾಯನ ಅಂತ ಇಲ್ಲಿ ಹೇಳ್ತಾ ಇದ್ದೇವೆ. ಈ ಅವಧಿಯಲ್ಲಿ ಉತ್ತರ ಗೋಳದಲ್ಲಿ ಬೇಸಿಗೆ ಕಾಲ ಪ್ರಾರಂಭವಾಗಿ ಸೆಪ್ಟೆಂಬರ್ 22ರವರೆಗೆ ಅದು ಮುಂದುವರಿತಾ ಹೋಗ್ತಾ ಇದೆ.
ಈ ಅವಧಿಯಲ್ಲಿ ಉತ್ತರ ಗೋಳಾರ್ಧದ ಎಲ್ಲ ಪ್ರದೇಶಗಳಲ್ಲಿ ಸರಾಸರಿ ಉಷ್ಣಾಂಶ ಹೆಚ್ಚಾಗಿರ್ತಕ್ಕಂಥದ್ದು ಕಂಡುಬರ್ತಾ ಇದೆ. ಹಗಲಿನ ಅವಧಿ ಇಲ್ಲೇ ದೀರ್ಘವಾಗಿರ್ತಾ ಇದೆ ಮತ್ತು ರಾತ್ರಿ ಅವಧಿ ಕಡಿಮೆ ಕಂಡುಬರ್ತಾ ಇದೆ. ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಸ್ಥಿತಿ ದಕ್ಷಿಣ ಗೋಳಾರ್ಧದಲ್ಲಿ ಇಲ್ಲೇ ನೆಲೆಸಿರ್ತಾ ಇದೆ. ಇದಕ್ಕೆ ಕಾರಣ ಸೂರ್ಯನು ಉತ್ತರ ಅಕ್ಷವೃತ್ತದ ಮೇಲೆ ತನ್ನ ಸ್ಥಾನವನ್ನು ಪಡೆದುಕೊಂಡಿರುವುದರಿಂದ ಉತ್ತರ ಗೋಳಾರ್ಧ ಸೂರ್ಯನಿಗೆ ಅಭಿಮುಖವಾಗಿರ್ತಾ ಇದೆ, ಕಡಿಮೆ ಅಂತರದಲ್ಲಿರ್ತಾ ಇದೆ. ನೇರ ಕಿರಣಗಳ ಒಂದು ಹಂಚಿಕೆಯನ್ನು ಹೊಂದಿರತಕ್ಕಂಥ ಪ್ರದೇಶವಾಗಿರೋದ್ರಿಂದ ಅದಕ್ಕೆ ಉಷ್ಣಾಂಶದಿಂದ ಕೂಡಿರ್ತಕ್ಕಂಥ ಒಂದು ನೆಲೆಯಾಗಿ ಉತ್ತರ ಗೋಳಾರ್ಧ ಗುರುತಿಸಲ್ಪಡ್ತಾ ಇದೆ. ಹೀಗಾಗಿ ಇವತ್ತು ಉತ್ತರ ಗೋಳಾರ್ಧ ಬೇಸಿಗೆಯಿಂದ ಕೂಡಿದ್ದು ಅಧಿಕ ಹಗಲಿನ ಅವಧಿಯನ್ನು ಕಡಿಮೆ ರಾತ್ರಿ ಅವಧಿಯನ್ನು ಹೊಂದಿರುವಂಥ ಸನ್ನಿವೇಶ ಅಲ್ಲೇ ಜರುಗ್ತಾ ಇದೆ. ಇದಕ್ಕೆ ವಿರುದ್ಧವಾದಂಥ ಸ್ಥಿತಿ ದಕ್ಷಿಣದಲ್ಲಿ ಕಂಡುಬರ್ತಾ ಇದೆ. ಯಾಕಂತಂದರೆ ದಕ್ಷಿಣ ಗೋಳಾರ್ಧ ಸೂರ್ಯನಿಗೆ ಹೆಚ್ಚು ಅಂತರದಲ್ಲಿರ್ತಾ ಇದೆ. ವಕ್ರಕಿರಣಗಳ ಹಂಚಿಕೆಯನ್ನು ಹೊಂದಿರತಕ್ಕಂಥ ದಕ್ಷಿಣ ಗೋಳಾರ್ಧವು ಸೂರ್ಯನ ಕಿರಣಗಳು ಹೆಚ್ಚು ಪ್ರದೇಶದಲ್ಲಿ ವಿಸ್ತರಿಸಿಕೊಂಡು ಅಲ್ಲಿ ಉಷ್ಣಾಂಶದ ಸ್ಥಿತಿ ಕಡಿಮೆ ಇರ್ತಾ ಇದೆ. ಹೀಗಾಗಿ ಅಲ್ಲಿ ಚಳಿಗಾಲದ ಒಂದು ಸನ್ನಿವೇಶ ಜರುಗ್ತಾ ಇದೆ ಅಥವಾ ಕಂಡುಬರ್ತಾ ಇದೆ. ಈ ಚಳಿಗಾಲದ ಸ್ಥಿತಿಯನ್ನು ಹೊಂದಿರತಕ್ಕಂಥ ಒಂದು ದಕ್ಷಿಣ ಗೋಳಾರ್ಧ ಕಡಿಮೆ ಹಗಲಿನ ಅವಧಿಯನ್ನು ಮತ್ತು ದೀರ್ಘ ರಾತ್ರಿ ಅವಧಿಯನ್ನು ಹೊಂದಿರತಕ್ಕಂಥ ಸ್ಥಿತಿ ಕಂಡುಬರ್ತಾ ಇದೆ. ಈ ಸಂದರ್ಭದಲ್ಲಿ ಸಮಭಾಜಕದಿಂದ ಉತ್ತರಕ್ಕೆ ಇರತಕ್ಕಂಥ ಅಕ್ಷಾಂಶಗಳು ಹೆಚ್ಚಾದಂತೆಲ್ಲ, ಅಂದರೆ ಆರ್ಕ್ಟಿಕ್ ವೃತ್ತದ ಉತ್ತರದವರೆಗೂ ಹಗಲಿನ ಅವಧಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ವಿಷುವವೃತ್ತದ ಬಳಿ ಇರತಕ್ಕಂಥ ಹಗಲಿನ ಅವಧಿಗಿಂತ ದೀರ್ಘ ಅಥವಾ ಅಧಿಕ ಅಕ್ಷಾಂಶದ ಕಡೆಗೆ ನಾವು ಹೋದಂತೆ ಅಲ್ಲಿ ಹಗಲಿನ ಅವಧಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಹೀಗಾಗಿ ಆ ಉತ್ತರ ಧ್ರುವವು ಸೂರ್ಯನಿಗೆ ಅಭಿಮುಖವಾಗಿರುವುದರಿಂದ ಆರ್ಕ್ಟಿಕ್ ವೃತ್ತದ ಉತ್ತರದಲ್ಲಿ ಸೂರ್ಯಾಸ್ತವು ಇಲ್ಲಿ ಕಂಡುಬರುವುದಿಲ್ಲ. ಆದ್ದರಿಂದ ನಾರ್ವೆ ದೇಶದ ಉತ್ತರದ ಭಾಗವು ಆರ್ಕ್ಟಿಕ್ ವೃತ್ತದ ಉತ್ತರ ಭಾಗದಲ್ಲಿ ಕಂಡುಬರುವುದರಿಂದ 24 ಗಂಟೆ ಸೂರ್ಯನ ಬೆಳಕನ್ನು ಅದು ಪಡೆದುಕೊಳ್ತಾ ಇದೆ. ಸೂರ್ಯನು ಕ್ಷಿತಿಜದ ಕೆಳಗೆ ಅಸ್ತವಾಗದೇ ಇರತಕ್ಕಂಥ ಸ್ಥಿತಿ ಈ ಉತ್ತರ ಧ್ರುವ ಭಾಗದಲ್ಲಿ ಕಂಡುಬರ್ತಾ ಇದೆ. ಆದ್ದರಿಂದ ಈ ಒಂದು ನಾರ್ವೆ ದೇಶವನ್ನು ಮಧ್ಯರಾತ್ರಿಯ ಸೂರ್ಯನ ನಾಡು ಎಂದು ಕರೆಯತಕ್ಕಂಥದಕ್ಕೆ ಇದು ಕಾರಣ ಆಗ್ತಾ ಇದೆ. ಈ ಅವಧಿಯಲ್ಲಿ ಉತ್ತರ ಧ್ರುವವು 6 ತಿಂಗಳುಗಳ ಕಾಲ ಸೂರ್ಯನಿಗೆ ಅಭಿಮುಖವಾಗಿರುವುದರಿಂದ 6 ತಿಂಗಳುಗಳ ಹಗಲಿನ ಅವಧಿಯನ್ನು ಈ ಪ್ರದೇಶ ಪಡೆದುಕೊಳ್ಳುತ್ತಾ ಇದೆ. ಇದರ ವಿರುದ್ಧ ಸ್ಥಿತಿ ದಕ್ಷಿಣ ಧ್ರುವ ಭಾಗದಲ್ಲಿ ಕಂಡುಬರ್ತಾ ಇದೆ. ದಕ್ಷಿಣ ಧ್ರುವ ಭಾಗವು ಸೂರ್ಯನಿಗೆ ವಿಮುಖ ಭಾಗವಾಗಿರುವುದರಿಂದ ಅಲ್ಲಿ ದೀರ್ಘ ರಾತ್ರಿಯ ಅವಧಿ ಕಂಡುಬರ್ತಾ ಇದೆ. ಅಂದರೆ ಸುಮಾರು 6 ತಿಂಗಳುಗಳ ಕಾಲ ದಕ್ಷಿಣ ಧ್ರುವ ಭಾಗವು ಕತ್ತಲಿನಿಂದ ಕೂಡಿರ್ತಾ ಇದೆ ಅಥವಾ ರಾತ್ರಿ ಅವಧಿಯಿಂದ ಕೂಡಿರ್ತಾ ಇದೆ. ಇಂಥ ಒಂದು ಬೇಸಿಗೆ ಕಾಲದ ಒಂದು ಋತು ಭೂಗೋಳದ ಮೇಲೆ ಜೂನ್ 21ರಿಂದ ಸೆಪ್ಟೆಂಬರ್ 23ರವರೆಗೆ ಉತ್ತರ ಗೋಳಾರ್ಧದಲ್ಲಿ ನೆಲೆಗೊಂಡಿದ್ದು, ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ವಿಭಿನ್ನವಾಗಿರ್ತಕ್ಕಂಥ ಋತುಮಾನಗಳ ಒಂದು ಸನ್ನಿವೇಶ ಇಲ್ಲಿ ಕಂಡು ಬರ್ತಾ ಇದೆ. ಉತ್ತರ ಗೋಳಾರ್ಧ ಬೇಸಿಗೆಯಿಂದ ಕೂಡಿದರೆ ದಕ್ಷಿಣ ಗೋಳಾರ್ಧ ಚಳಿಗಾಲದಿಂದ ಕೂಡಿರ್ತಾ ಇದೆ. ಮತ್ತೊಂದು ಋತುಮಾನ ಶರತ್ಕಾಲ ಅಂತಕ್ಕಂಥದ್ದು. ಸೆಪ್ಟೆಂಬರ್ 23ರಿಂದ ಡಿಸೆಂಬರ್ 21ರವರೆಗೆ ಈ ಶರತ್ಕಾಲದ ಒಂದು ಸನ್ನಿವೇಶ ಭೂಗೋಳದ ಮೇಲೆ ಇಲ್ಲೇ ಜರುಗ್ತಾ ಇದೆ. ಸೆಪ್ಟೆಂಬರ್ 23ರಂದು ಸೂರ್ಯನ ನೇರವಾದ ಕಿರಣಗಳು ಸಮಭಾಜಕ ವೃತ್ತದ ಮೇಲೆ ಬೀಳುವುದರಿಂದ ಎರಡೂ ಗೋಳಾರ್ಧದಲ್ಲಿ ಹಗಲು ಮತ್ತು ರಾತ್ರಿಗಳು ಸುಮ್ಮನಾಗಿಲ್ಲೇ ಕಂಡು ಬರ್ತಾ ಇದೆ. ಇದನ್ನೇ ಇನ್ನೊಂದು ಅರ್ಥದಲ್ಲಿ ನಾವು ವಿಷುವತ್ ಕ್ರಾಂತಿ ಅಂತಲೂ ಕೂಡ ಕರಿತಾ ಇದ್ದೇವೆ. ಇಲ್ಲಿ ಸೆಪ್ಟೆಂಬರ್ 23ರಂದು ಸೂರ್ಯನು ಸಮಭಾಜಕ ವೃತ್ತದ ಮೇಲೆ ತನ್ನ ಸ್ಥಾನವನ್ನು ನೇರವಾಗಿ ಇಲ್ಲಿ ಪಡೆದುಕೊಳ್ತಕ್ಕಂಥ ಒಂದು ಸ್ಥಿತಿ ಇಲ್ಲೇ ಇದ್ದಾಗ ಹಗಲು ಮತ್ತು ರಾತ್ರಿ ಎರಡೂ ಗೋಳಾರ್ಧದಲ್ಲಿ ಸಮನಾಗಿಲ್ಲೇ ಕಂಡು ಬರ್ತಾ ಇದೆ. ಈ ಅವಧಿಯಲ್ಲಿ ಉತ್ತರ ಗೋಳಾರ್ಧದ ಎಲ್ಲ ರಾಷ್ಟ್ರಗಳಲ್ಲಿ ಶರದೃತು ಪ್ರಾರಂಭ ಆಗ್ತಾ ಇದೆ. ಡಿಸೆಂಬರ್ 21ರವರೆಗೆ ಈ ಒಂದು ಶರದೃತು ಉತ್ತರ ಗೋಳಾರ್ಧದಲ್ಲಿ ಮುಂದುವರಿತಾ ಹೋಗ್ತಾ ಇದೆ. ಈ ಕಾಲಾವಧಿಯಲ್ಲಿ ಅಂದರೆ ಶರದೃತುವಿನ ಅವಧಿಯಲ್ಲಿ ಉತ್ತರ ಗೋಳಾರ್ಧದಲ್ಲಿರ್ತಕ್ಕಂಥ ಗಿಡಮರಗಳು ನೈಸರ್ಗಿಕವಾಗಿ ತಮ್ಮ ಎಲೆಗಳನ್ನು ಉದುರಿಸ್ತಕ್ಕಂಥ ಒಂದು ಜೀವನ ಕ್ರಮವನ್ನು ಅನುಸರಿಸ್ತಕ್ಕಂಥದ್ದಲ್ಲಿ ಕಂಡುಬರ್ತಾ ಇದೆ. ಇದರಿಂದಾಗಿ ಈ ಅವಧಿಯನ್ನು ಎಲೆ ಉದುರಿಸುವ ಕಾಲ ಅಂತಲೂ ಕೂಡ ಕರೆಯಲಾಗ್ತಾ ಇದೆ. ದಕ್ಷಿಣ ಗೋಳಾರ್ಧದಲ್ಲಿ ಇಲ್ಲೇ ಭಿನ್ನವಾದಂಥ ಒಂದು ಋತುವಿನ ಒಂದು ಸನ್ನಿವೇಶ ನಿರ್ಮಾಣಗೊಳ್ತಾ ಇದೆ. ಉತ್ತರ ಗೋಳಾರ್ಧದಲ್ಲಿ ಶರದೃತು ಕಾಲ ಇದ್ದರೆ ದಕ್ಷಿಣ ಗೋಳಾರ್ಧವು ವಸಂತ ಕಾಲವನ್ನು ಪಡೆದುಕೊಳ್ತಕ್ಕಂಥ ಒಂದು ಕಾಲಾವಧಿ ಇಲ್ಲೇ ಆರಂಭಗೊಳ್ತಾ ಇದೆ. ಇದರಿಂದಾಗಿ ಸೆಪ್ಟೆಂಬರ್ 23 ನಂತರ ಸೂರ್ಯ ದಕ್ಷಿಣದ ಅಕ್ಷವೃತ್ತಗಳ ಕಡೆಗೆ ತನ್ನ ಸ್ಥಾನವನ್ನು ಬದಲಾಯಿಸಿಕೊಳ್ತಾ ಹೋದಂತೆ ಡಿಸೆಂಬರ್ 22ರವರೆಗೆ ಈ ಕಾಲಾವಧಿ ಮುಂದುವರಿತಾ ಹೋಗ್ತಾ ಇದೆ.
ಈ ಸಂದರ್ಭದಲ್ಲಿ ದಕ್ಷಿಣ ಗೋಲಾರ್ಧವು ವಸಂತ ಕಾಲದ ಸನ್ನಿವೇಶವನ್ನು ಹೊಂದಿರ್ತಾ ಇದೆ. ಇದನ್ನೇ ನಾವು ಶರತ್ಕಾಲ ಅನ್ನುವಂಥ ಒಂದು ಅವಧಿಯನ್ನು ಭೂಗೋಳದ ಮೇಲೆ ಇಲ್ಲೇ ಗುರುತಿಸಲಿಕ್ಕೆ ಸಾಧ್ಯ ಆಗಿರ್ತಾ ಇದೆ. ಸೆಪ್ಟೆಂಬರ್ 23ರಿಂದ ಡಿಸೆಂಬರ್ 21ರವರೆಗೆ ಉತ್ತರ ಗೋಲಾರ್ಧವು ಶರದ್ ಋತುವನ್ನು ಹೊಂದಿರತಕ್ಕಂಥದ್ದು. ಅದೇ ರೀತಿಯಾಗಿ ಈ ಅವಧಿಯಲ್ಲಿ ದಕ್ಷಿಣ ಗೋಲಾರ್ಧವು ವಸಂತ ಕಾಲದ ಆರಂಭದ ಒಂದು ಸ್ಥಿತಿಯನ್ನು ಅದು ಪಡೆದುಕೊಳ್ತಾ ಇದೆ. ಮತ್ತೊಂದು ಋತುಮಾನಗಳ ಆವರ್ತದಲ್ಲಿ ಸಂಭವಿಸತಕ್ಕಂಥ ಒಂದು ಕಾಲ ಚಳಿಗಾಲ. ಈ ಚಳಿಗಾಲ ಡಿಸೆಂಬರ್ 22ರಿಂದ ಮಾರ್ಚ್ 20ರವರೆಗೆ ಇಲ್ಲೇ ಕಂಡುಬರ್ತಾ ಇದೆ. ಡಿಸೆಂಬರ್ 22ರಂದು ಸೂರ್ಯನು ನೇರವಾದ ಕಿರಣಗಳು ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಬೀಳುವಂಥದ್ದು ಅವಧಿಯಾಗಿರ್ತಾ ಇದೆ. ಈ ಅವಧಿಯನ್ನು ನಾವು ಮಕರಾಯನ ಅಂತ ಇಲ್ಲಿ ಹೇಳ್ತಾ ಇದ್ದೇವೆ. ನೋಡಿ, ಸೆಪ್ಟೆಂಬರ್ 23 ನಂತರ ಸೂರ್ಯ ದಕ್ಷಿಣದ ಅಕ್ಷಋತುಗಳ ಕಡೆಗೆ ಪಲಾಯನ ಆಗ್ತಾ ಹೋದಂತೆ, ಅಂದರೆ ಸೂರ್ಯನೇ ತನ್ನ ಸ್ಥಾನವನ್ನು ಬದಲಾಯಿಸಿಕೊಳ್ಳೋದಿಲ್ಲ, ದಕ್ಷಿಣದ ಅಕ್ಷಋತುಗಳು ಸೂರ್ಯನಿಗೆ ಎದುರಾಗ್ತಾ ಹೋಗ್ತಾ ಇದೆ, ಅಭಿಮುಖವಾಗ್ತಾ ಹೋಗ್ತಾ ಇದೆ. ಹೀಗಾಗಿ ಸೂರ್ಯನು ದಕ್ಷಿಣ ಅಕ್ಷಋತುದ ಮೇಲೆ ನೆಲೆಸಿದಂತೆ ನಮಗೆ ಕಂಡು ಬರ್ತಾ ಇದೆ. ಇದರಿಂದಾಗಿ ಇಲ್ಲಿ ಅಧಿಕ ಉಷ್ಣಾಂಶದ ಸ್ಥಿತಿ ಈ ದಕ್ಷಿಣ ಗೋಲಾರ್ಧದಲ್ಲಿ ಕಂಡು ಬರ್ತಾ ಇದೆ. ಆದರೆ ಉತ್ತರ ಗೋಲಾರ್ಧದಲ್ಲಿರ್ತಕ್ಕಂಥ ನಮಗೆ ಇಲ್ಲಿ ಚಳಿಗಾಲ ಆರಂಭಗೊಳ್ತಾ ಹೋಗ್ತಾ ಇದೆ. ಸೆಪ್ಟೆಂಬರ್ 23ರಿಂದ ಡಿಸೆಂಬರ್ 22ರ ಕಾಲಾವಧಿಯಲ್ಲಿ ದಕ್ಷಿಣ ಗೋಲಾರ್ಧ ಅಧಿಕ ಉಷ್ಣಾಂಶದಿಂದ ಕೂಡಿದ್ದು ಬೇಸಿಗೆ ಕಾಲದ ಒಂದು ಸನ್ನಿವೇಶವನ್ನು ಹೊಂದಿದರೆ, ಇಲ್ಲಿ ಉತ್ತರ ಗೋಲಾರ್ಧ ಕಡಿಮೆ ಉಷ್ಣಾಂಶದಿಂದ ಕೂಡಿದ್ದು ಚಳಿಗಾಲದ ಒಂದು ಋತುವನ್ನು ಒಂದು ಲಕ್ಷಣವನ್ನು ಅದು ಪಡೆದುಕೊಳ್ತಕ್ಕಂಥಕ್ಕೆ ಇಲ್ಲೇ ಕಾರಣ ಆಗ್ತಾ ಇದೆ. ಈ ಅವಧಿಯಲ್ಲಿ ಉತ್ತರ ಗೋಲಾರ್ಧ ಇರ್ತಕ್ಕಂಥ ಎಲ್ಲ ಪ್ರದೇಶಗಳು ಮಾರ್ಚ್ 20ರವರೆಗೆ ಕಡಿಮೆ ಉಷ್ಣಾಂಶದ ಸ್ಥಿತಿಯನ್ನು ಹೊಂದಿರತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಈ ರೀತಿಯಾಗಿ ಇವತ್ತ ಭೂಗೋಳದ ಮೇಲೆ ಈ ಚಳಿಗಾಲದ ಒಂದು ಋತು ಇಲ್ಲಿ ಸಾಮಾನ್ಯವಾಗಿ ಡಿಸೆಂಬರ್ 22ರಿಂದ ಮಾರ್ಚ್ 20ರ ಅವಧಿವರೆಗೆ ಸಂಭವಿಸತಕ್ಕಂಥ ಒಂದು ಕಾಲವನ್ನು ಇಲ್ಲಿ ನಾವು ಕಾಣಬಹುದು. ಅದೇ ರೀತಿಯಾಗಿ ದಕ್ಷಿಣ ಗೋಲಾರ್ಧದಲ್ಲಿ ಸೂರ್ಯನಿದ್ದಾಗ ದಕ್ಷಿಣ ಆರ್ಕ್ಟಿಕ್ ವೃತ್ತದವರೆಗೂ ಸೂರ್ಯನ ಕಿರಣಗಳು ಹೆಚ್ಚು ನೇರವಾಗಿ ಹಂಚಿಕೆಗೊಂಡು ದಕ್ಷಿಣ ಧ್ರುವ ಭಾಗವು ಅಭಿಮುಖವಾಗಿರುವುದರಿಂದ ಈ ಧ್ರುವ ಪ್ರದೇಶವು ದೀರ್ಘ ಹಗಲಿನ ಅವಧಿಯನ್ನು ಅದು ಹೊಂದಿರ್ತಾ ಇದೆ. ಇಲ್ಲೇ ಸೂರ್ಯಾಸ್ತದ ಒಂದು ಸನ್ನಿವೇಶ ಇಲ್ಲೇ ಕಂಡುಬರುವುದಿಲ್ಲ. ಇದರಿಂದಾಗಿ ದಕ್ಷಿಣ ಧ್ರುವ ಭಾಗವು ಸುಮಾರು 6 ತಿಂಗಳುಗಳ ಕಾಲ ಹಗಲಿನಿಂದ ಕೂಡಿರ್ತಾ ಇದೆ. ಇದರ ವಿರುದ್ಧ ಸ್ಥಿತಿ ಉತ್ತರ ಗೋಲಾರ್ಧದಲ್ಲಿ ಕಂಡುಬರ್ತಾ ಇದೆ. ಉತ್ತರ ಧ್ರುವ ಭಾಗವು ಇಲ್ಲಿ 6 ತಿಂಗಳುಗಳ ಕಾಲ ಕತ್ತಲಿನಿಂದ ಅಥವಾ ರಾತ್ರಿ ಅವಧಿಯಿಂದ ಕೂಡಿರ್ತಕ್ಕಂಥ ಒಂದು ಸನ್ನಿವೇಶ ಜರುಗ್ತಾ ಇದೆ. ಹೀಗೆ ಈ ಭೂಮಿ ತನ್ನ ಅಕ್ಷಪಥಗಳಿಗೆ ಸದಾ ವಾಲಿಕೊಂಡು ದೀರ್ಘ ವೃತ್ತಾಕಾರದ ಪಥದಲ್ಲಿ ಸೂರ್ಯನನ್ನು ಸುತ್ತುವರಿತಕ್ಕಂಥ ಸಂದರ್ಭದಲ್ಲಿ ಈ ಭೂಗೋಳದ ಒಂದೊಂದು ಭಾಗವು ಉತ್ತರಾರ್ಧ ಮತ್ತು ದಕ್ಷಿಣ ಗೋಲಾರ್ಧವು ಸೂರ್ಯನಿಗೆ ಅಭಿಮುಖವಾಗ್ತಕ್ಕಂಥ ಒಂದು ಕಾಲಾವಧಿಯನ್ನು ಅದು ಪಡೆದುಕೊಳ್ಳೋದ್ರಿಂದ ಭೂಗೋಳದ ಮೇಲೆ ಇಂಥ ಭಿನ್ನವಾಗಿರ್ತಕ್ಕಂಥ ಒಂದು ಸನ್ನಿವೇಶಗಳು ಇವತ್ತು ಜರುಗಿ ಇಲ್ಲೇ ಅವು ಋತುಮಾನಗಳಿಂದ ಇಲ್ಲೇ ಕರೆಯಲ್ಪಡ್ತಕ್ಕಂಥ ಒಂದು ರೀತಿಯಲ್ಲಿ ನಾವು ಇಲ್ಲೇ ಅವುಗಳನ್ನು ಕಾಣಬೇಕಾಗ್ತಾ ಇದೆ. ಅದೇ ರೀತಿಯಾಗಿ ವಸಂತಕಾಲ ಮಾರ್ಚ್ 21ರಿಂದ ಜೂನ್ 20ರವರೆಗೆ ವಸಂತಕಾಲದ ಸನ್ನಿವೇಶ ಭೂಗೋಳದ ಮೇಲೆ ಇಲ್ಲಿ ಕಂಡು ಬರ್ತಾ ಇದೆ. ಮಾರ್ಚ್ 21ರಂದು ಸೂರ್ಯನ ಕಿರಣಗಳು ಸಮಭಾಜಕೃತದ ಮೇಲೆ ಬೀಳುವುದು. ಭೂಮಿಯ ಈ ಸ್ಥಾನವನ್ನು ನಾವು ಮೇಷ ಸಂಕ್ರಾಂತಿ ಅಂತ ಇಲ್ಲಿ ಕರಿತಾ ಇದ್ದೇವೆ. ವಿದ್ಯಾರ್ಥಿಗಳೇ, ಆರಂಭದಲ್ಲಿ ನಾವು ಪ್ರಸ್ತುತಪಡಿಸಿರ್ತಕ್ಕಂಥ ಒಂದು ಮಾತನ್ನು ನಾವಿಲ್ಲೇ ನೆನಪಿಸ್ಬೇಕಾಗ್ತದೆ. 2 ವಿಶ್ವೋತ್ಸವ ಕ್ರಾಂತಿಗಳು ಅನ್ನುವಂಥ ಮಾತನ್ನು ನಾವು ನೋಡಿದ್ದೇವೆ. ಆ ವಿಶ್ವೋತ್ಸವ ಕ್ರಾಂತಿ ಸೆಪ್ಟೆಂಬರ್ 23 ಮತ್ತು ಮಾರ್ಚ್ 21ರಂದು ಈ ಭೂಗೋಳದ ಮೇಲೆ ಜರುಗ್ತಾ ಇವೆ. ಅಂದರೆ ಸೆಪ್ಟೆಂಬರ್ 23 ಮತ್ತು ಮಾರ್ಚ್ 21 ಆ ದಿನಗಳಂದು ಸೂರ್ಯ ಸಮಭಾಜಕ ವೃತ್ತದ ಮೇಲೆ ನೇರವಾಗಿ ತನ್ನ ಸ್ಥಾನವನ್ನು ಹೊಂದಿರುವುದರಿಂದ ಸೂರ್ಯನ ಕಿರಣಗಳು 2 ಗೋಲಾರ್ಧದಲ್ಲಿ ಸಮಕೋನದಲ್ಲಿ ಹಂಚಿಕೆಯಾಗಿ ಆಯಾ ಅಕ್ಷಾಂಶಗಳಲ್ಲಿ ಹಗಲು ಮತ್ತು ರಾತ್ರಿ ಅವಧಿ ಒಂದೇ ರೀತಿಯಲ್ಲಿ ನಿರ್ಮಾಣಗೊಂಡಿರ್ತಾ ಇದೆ. ಈ ಒಂದು ಸ್ಥಿತಿಯನ್ನು ಇಲ್ಲೇ ವಿಶ್ವೋತ್ಸವ ಕ್ರಾಂತಿ ಅಂತ ನಾವು ಕರೆಯಲಾಗಿತ್ತು. ಹಾಗೆಯೇ ಇಲ್ಲಿ ವಸಂತ ಕಾಲ ಅಂತಕ್ಕಂಥದ್ದು ಮಾರ್ಚ್ 21ರಿಂದ ಆರಂಭಗೊಂಡು ಜೂನ್ 20ರವರೆಗೆ ಅದು ಮುಂದುವರಿತಾ ಹೋಗ್ತಾ ಇದೆ. ಯಾವತ್ತು ಡಿಸೆಂಬರ್ 22ರ ನಂತರ ಈ ಭೂಮಿ ತನ್ನ ಪಥದಲ್ಲಿ ಹಾಗೆ ಸಾಗ್ತಾ ಹೋದಂತೆ ಸೂರ್ಯನು ಮತ್ತೆ ಉತ್ತರದ ಅಕ್ಷಋತುಗಳ ಕಡೆಗೆ ಸ್ಥಾನಾಂತರಗೊಂಡಂಥ ರೀತಿಯಲ್ಲಿ ನಮಗೆ ಕಂಡುಬರ್ತಾ ಇದೆ. ಅದಕ್ಕೆ ಕಾರಣ
ಭೂಮಿ ತನ್ನ ಪಥದಲ್ಲಿ ಹಾಗೆ ಮುಂದುವರಿತಾ ಹೋದಂತೆ ಉತ್ತರದ ಅಕ್ಷಋತುಗಳು ಸೂರ್ಯನಿಗೆ ಅಭಿಮುಖವಾಗ್ತಾ ಹೋಗುವಂಥ ಕಾಲ ಅಲ್ಲೇ ಆರಂಭಗೊಳ್ತಾ ಇದೆ. ಇದರಿಂದಾಗಿ ಇಲ್ಲಿ ಡಿಸೆಂಬರ್ 22ರಿಂದ ಸೂರ್ಯ ಉತ್ತರದ ಕಡೆಗೆ ಸಾಗ್ತಾ ಬಂದಂತೆ ಸರಿಯಾಗಿ ಮಾರ್ಚ್ 21ರಂದು ಸೂರ್ಯನು ಸಮಭಾಜಕ ವೃತ್ತವನ್ನು ತಲುಪಿರ್ತಕ್ಕಂಥದ್ದು. ಮಾರ್ಚ್ 21ರಂದು ಸಮಭಾಜಕ ವೃತ್ತದ ಮೇಲೆ ಇರತಕ್ಕಂಥ ಒಂದು ಅವಧಿಯಲ್ಲಿ ಈ ಭೂಗೋಳದ ಮೇಲೆ ವಿಷುವತ್ ಸಂಕ್ರಾಂತಿ ಅಂತಕ್ಕಂಥದ್ದು ಇಲ್ಲಿ ನಿರ್ಮಾಣಗೊಳ್ತಾ ಇದೆ. ಈ ಅವಧಿಯಲ್ಲಿ ಎರಡೂ ಗೋಲಾರ್ಧದಲ್ಲಿ ಸಮನಾದಂಥ ಹಗಲು ಮತ್ತು ರಾತ್ರಿ ಅವಧಿ ಕಂಡು ಬರ್ತಕ್ಕಂಥಕ್ಕೆ ಕಾರಣ ಈ ಮೇಷ ಸಂಕ್ರಾಂತಿಯ ಒಂದು ಸ್ಥಿತಿ. ಈ ಅವಧಿಯಲ್ಲಿ ಉತ್ತರ ಗೋಲಾರ್ಧದಲ್ಲಿ ವಸಂತಕಾಲದ ಪ್ರಾರಂಭ ಆಗ್ತಕ್ಕಂಥದ್ದು. ಜೂನ್ 20ರವರೆಗೆ ಈ ವಸಂತಕಾಲ ಮುಂದುವರಿತಾ ಹೋಗ್ತಕ್ಕಂಥದ್ದು. ಇದೇ ಅವಧಿಯಲ್ಲಿ ದಕ್ಷಿಣ ಗೋಲಾರ್ಧದಲ್ಲಿ ಶರದೃತು ಅನ್ನುವಂಥದ್ದು ಅಲ್ಲೇ ನಿರ್ಮಾಣಗೊಳ್ತಾ ಇದೆ. ಈ ರೀತಿಯಾಗಿ ಮಾರ್ಚ್ 21ರಿಂದ ಜೂನ್ 20ರವರೆಗೆ ಉತ್ತರ ಗೋಲಾರ್ಧವು ವಸಂತಕಾಲದ ಒಂದು ಅವಧಿಯನ್ನು ಪಡೆದುಕೊಂಡಿದ್ದರೆ ದಕ್ಷಿಣ ಗೋಲಾರ್ಧವು ಶರದೃತುವಿನ ಒಂದು ಸ್ಥಿತಿಯನ್ನು ಹೊಂದಿರತಕ್ಕಂಥದ್ದು. ಇಲ್ಲಿ ದಕ್ಷಿಣ ಗೋಲಾರ್ಧದಲ್ಲಿರ್ತಕ್ಕಂಥ ಗಿಡ ಮರಗಳು ತಮ್ಮ ಎಲೆಗಳನ್ನು ಕಳಿಸಿಕೊಳ್ತಕ್ಕಂಥ ಸ್ಥಿತಿಯಲ್ಲಿದ್ದರೆ ಉತ್ತರ ಗೋಲಾರ್ಧದಲ್ಲಿರ್ತಕ್ಕಂಥ ಎಲ್ಲ ಗಿಡ ಮರಗಳು ಹೊಸ ಚಿಗುರನ್ನು ಪಡೆದುಕೊಂಡು ಹಚ್ಚಹಸಿರಿಂದ ಕೂಡಿರತಕ್ಕಂಥ ಒಂದು ಕಾಲ ಇದಾಗಿರ್ತಾ ಇದೆ. ಈ ರೀತಿಯಾಗಿ ಒಂದೊಂದು ಸಂಕ್ರಾಂತಿ ಕಾಲಗಳ ಅವಧಿಯಿಂದ ಮತ್ತೊಂದು ಸಂಕ್ರಾಂತಿ ಕಾಲಗಳ ನಡುವಿನ ಅವಧಿಯಲ್ಲಿ ಭೂಗೋಳದ ಮೇಲೆ ವಿಶಿಷ್ಟವಾಗಿರ್ತಕ್ಕಂಥ ಈ ಸನ್ನಿವೇಶಗಳು ಏನು ಜರುಗ್ತಾ ಇವೆ ಅಂಥ ಒಂದು ಸನ್ನಿವೇಶದ ಒಂದು ಸ್ಥಿತಿಗತಿಗಳನ್ನು ಆಧಾರವಾಗಿಟ್ಕೊಂಡು ನಾವು ಋತುಮಾನಗಳು ಅನ್ನುವಂಥ ರೀತಿಯಲ್ಲಿ ಅವುಗಳನ್ನು ಅರ್ಥೈಸ್ಕೊಳ್ಬೇಕಾಗ್ತಾ ಇದೆ ವಿದ್ಯಾರ್ಥಿಗಳೇ. ಇನ್ನು ಮತ್ತೊಂದು ಈ ಭೂಮಿಯ ವಾರ್ಷಿಕ ಚಲನೆಯ ಪರಿಣಾಮದಲ್ಲಿ ಒಂದಾಗಿರ್ತಕ್ಕಂಥದ್ದು ಹಗಲು ಮತ್ತು ರಾತ್ರಿಯ ಅವಧಿಯಲ್ಲಿನ ವ್ಯತ್ಯಾಸವನ್ನು ತಿಳಿಯೋಣ. ಅದೇ ರೀತಿಯಾಗಿ ಮತ್ತೊಂದು ಈ ವಾರ್ಷಿಕ ಚಲನೆಯ ಪರಿಣಾಮ ಅಂತಂದರೆ ಹಗಲು ಮತ್ತು ರಾತ್ರಿಯ ಅವಧಿಯಲ್ಲಿ ವ್ಯತ್ಯಾಸ. ಹಗಲು ಮತ್ತು ರಾತ್ರಿಯ ಅವಧಿಯಲ್ಲಿ ವ್ಯತ್ಯಾಸ ಉಂಟಾಗ್ತಕ್ಕಂಥದಕ್ಕೆ ಕಾರಣ ಅಂತಂದರೆ ಭೂಮಿ ತನ್ನ ಅಕ್ಷಪಾತಳಿಗೆ ಸದಾ ವಾಲಿಕೊಂಡು ದೀರ್ಘವೃತ್ತಾಕಾರದ ಪಥದಲ್ಲಿ ಸೂರ್ಯನನ್ನು ಸುತ್ತುವರಿತಕ್ಕಂಥ ಸಂದರ್ಭದಲ್ಲಿ ಭೂಮಿಯ ಒಂದೊಂದು ಗೋಲಾರ್ಧಗಳು ಸೂರ್ಯನ ಸ್ಥಾನವನ್ನು ಪಡೆಯೋದ್ರಿಂದ ಯಾವ ಗೋಲಾರ್ಧವು ಸೂರ್ಯನ ಸ್ಥಾನವನ್ನು ಪಡೆದುಕೊಂಡಿರ್ತಾ ಇದೆ ಆ ಗೋಲಾರ್ಧವು ಅಧಿಕ ಹಗಲಿನಿಂದ ಕೂಡಿರ್ತಾ ಇದೆ ಮತ್ತು ಕಡಿಮೆ ರಾತ್ರಿಯ ಅವಧಿಯನ್ನು ಹೊಂದಿರ್ತಾ ಇದೆ. ಉದಾಹರಣೆಗೆ ಸೂರ್ಯನು ಉತ್ತರ ಗೋಲಾರ್ಧದಲ್ಲಿ ನೆಲೆಸಿದಾಗ ಉತ್ತರದ ಅಕ್ಷಾಂಶಿಕ ವಲಯದಲ್ಲಿ ಅಕ್ಷಾಂಶಿಕ ಭಾಗಗಳಲ್ಲಿ ಪ್ರತಿಯೊಂದು ಅಕ್ಷಾಂಶಗಳು ಹೆಚ್ಚು ಹಗಲಿನ ಅವಧಿಯನ್ನು ಅವು ಪಡೆದುಕೊಂಡಿರ್ತಾ ಇದೆ. ವಿಷುವವೃತ್ತದಿಂದ ಧ್ರುವಗಳ ಕಡೆಗೆ ಹೋದಂತೆ ಹಗಲಿನ ಅವಧಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಕಾರಣ ಕರ್ಕವೃತ್ತದ ಮೇಲೆ ಸೂರ್ಯ ಇದ್ದಾಗ ಸೂರ್ಯನ ಕಿರಣಗಳು ಧ್ರುವ ಮೇರು ವೃತ್ತವನ್ನು ದಾಟಿ ಧ್ರುವ ಪ್ರದೇಶದ ಆಚೆಗೆ ವಿಸ್ತರಿಸಿಕೊಳ್ತಕ್ಕಂಥ ಸಾಧ್ಯತೆಯಲ್ಲಿ ಕಂಡುಬರ್ತಾ ಇದೆ. ಹೀಗಿರೋದ್ರಿಂದ ಉತ್ತರ ಧ್ರುವ ಪ್ರದೇಶ ದೀರ್ಘ ಹಗಲನ್ನು ಹೊಂದಿರ್ತಾ ಇದೆ. ಸುಮಾರು 6 ತಿಂಗಳುಗಳ ಕಾಲ ಹಗಲಿನ ಅವಧಿಯನ್ನು ಅದು ಪಡೆದುಕೊಂಡಿರ್ತಕ್ಕಂಥದ್ದು ಇಲ್ಲೇ ಕಂಡುಬರ್ತಾ ಇದೆ. ಅದೇ ರೀತಿಯಾಗಿ ಸೂರ್ಯನು ದಕ್ಷಿಣ ಗೋಲಾರ್ಧದಲ್ಲಿದ್ದಾಗ ಸೂರ್ಯನ ಕಿರಣಗಳು ದಕ್ಷಿಣ ಗೋಲಾರ್ಧದಲ್ಲಿ ಹೆಚ್ಚು ವಿಸ್ತರಿಸಿಕೊಳ್ತಕ್ಕಂಥದ್ದಕ್ಕೆ ಇಲ್ಲೇ ಸಾಧ್ಯ ಇರ್ತಾ ಇದೆ. ಈ ಸಂದರ್ಭದಲ್ಲಿ ದಕ್ಷಿಣ ಅಕ್ಷಾಂಶಿಕ ಭಾಗದಲ್ಲಿ ಹಗಲಿನ ಅವಧಿ ದೀರ್ಘವಾಗಿರ್ತಾ ಇದೆ, ರಾತ್ರಿ ಅವಧಿ ಕಡಿಮೆ ಇರ್ತಾ ಇದೆ. ದಕ್ಷಿಣ ಧ್ರುವ ಪ್ರದೇಶವು 6 ತಿಂಗಳುಗಳ ಕಾಲ ಹಗಲಿನಿಂದ ಕೂಡಿರ್ತಕ್ಕಂಥ ಒಂದು ಸನ್ನಿವೇಶ ಇಲ್ಲೇ ಕಂಡುಬರ್ತಾ ಇದೆ. ಹೀಗೆ ಪ್ರತಿಯೊಂದೊಂದು ಅಕ್ಷಾಂಶಕ್ಕನುಸಾರವಾಗಿ ಇಲ್ಲಿ ಕಂಡುಬರ್ತಕ್ಕಂಥ ಹಗಲು ಮತ್ತು ರಾತ್ರಿಯ ಅವಧಿಯಲ್ಲಿ ತುಂಬ ವ್ಯತ್ಯಾಸ ಇರತಕ್ಕಂಥ ಒಂದು ಸ್ಥಿತಿ ಇವತ್ತು ಏರ್ಪಡ್ತಕ್ಕಂಥಕ್ಕೆ ಮುಖ್ಯವಾದಂಥ ಕಾರಣ ಭೂಮಿ ತನ್ನ ಅಕ್ಷಪಾತಳಿಗೆ ಸದಾ ವಾಲಿಕೊಂಡು ದೀರ್ಘವೃತ್ತಾಕಾರದ ಪಥದಲ್ಲಿ ಅದು ಸೂರ್ಯನನ್ನು ಸುತ್ತುವರಿಯೋದ್ರಿಂದ ಇಂಥ ಹಗಲು ಮತ್ತು ರಾತ್ರಿಯ ಅವಧಿಗಳು ಇಲ್ಲಿ ಸಮಾನವಾಗಿರದೆ ಆಯಾ ಅಕ್ಷಾಂಶಗಳಲ್ಲಿ ಆಯಾ ಗೋಲಾರ್ಧದಲ್ಲಿ ಹಗಲು ಮತ್ತು ರಾತ್ರಿಯ ಅವಧಿ ತುಂಬ ವ್ಯತ್ಯಾಸದಿಂದ ಕೂಡಿರ್ತಾ ಇದೆ. ಈ ಒಂದು ವಾರ್ಷಿಕ ಚಲನೆಯಲ್ಲಿ ವರ್ಷದ 2 ದಿನಗಳಂದು ಸೂರ್ಯನು ವಿಷುವವೃತ್ತದ ಮೇಲೆ ತನ್ನ ಸ್ಥಾನವನ್ನು ನೇರವಾಗಿ ಹೊಂದಿರ್ತಾ ಇದ್ದಾನೆ. ಆ 2 ದಿನಗಳಂದು ಭೂಗೋಳದ ಮೇಲೆ ಹಗಲು ಮತ್ತು ರಾತ್ರಿ ಅವಧಿ ಸಮನಾಗಿರ್ತಾ ಇದೆ. ಈ 2 ದಿನಗಳನ್ನು ಹೊರತುಪಡಿಸಿದರೆ ವರ್ಷದ ಎಲ್ಲ ದಿನಗಳಲ್ಲಿ ಉತ್ತರ ಮತ್ತು ದಕ್ಷಿಣ ಗೋಲಾರ್ಧದಲ್ಲಿರ್ತಕ್ಕಂಥ ಆಯಾ ಅಕ್ಷಾಂಶಗಳಲ್ಲಿ ಹಗಲು ಮತ್ತು ರಾತ್ರಿಯ ಅವಧಿ ವ್ಯತ್ಯಾಸದಿಂದ ಕೂಡಿರ್ತಾ ಇದೆ ಅನ್ನುವಂಥ ಮಾತನ್ನು ಇಲ್ಲಿ ನಾವು ಏನು ಕಾಣ್ತಾ ಇದ್ದೇವೆ. ಇದು ಭೂಮಿಯ ವಾರ್ಷಿಕ ಚಲನೆಯ ಪರಿಣಾಮದಿಂದಾಗಿ ಸಂಭವಿಸತಕ್ಕಂಥ ಒಂದು ಸ್ಥಿತಿ ಎನ್ನುವಂಥದ್ದನ್ನು ಇವತ್ತು ನಾವಿಲ್ಲೇ ಚರ್ಚಿಸಬೇಕಾಗ್ತಾ ಇದೆ. ಅದೇ ರೀತಿಯಾಗಿ ಮತ್ತೊಂದು ಈ ವಾರ್ಷಿಕ ಚಲನೆಯ ಪರಿಣಾಮ ಅಂತಂದರೆ ಉಷ್ಣಾಂಶ ವಲಯಗಳು ಅಂತಕ್ಕಂಥದ್ದು.
ಈ ಭೂಮಿ ಮೇಲೆ ಇವತ್ತು ಉಷ್ಣಾಂಶದ ಹಂಚಿಕೆಯ ಆಧಾರದ ಮೇಲಿಂದ ಮುಖ್ಯವಾಗಿ 3 ಉಷ್ಣಾಂಶ ವಲಯಗಳನ್ನಾಗಿ ವಾಯುಗುಣದ ವಲಯಗಳನ್ನಾಗಿ ಇವತ್ತು ಗುರುತಿಸ್ತಕ್ಕಂಥದ್ದಕ್ಕೆ ಸಾಧ್ಯ ಇರ್ತಾ ಇದೆ. ಹೀಗಾಗಿ ಸೂರ್ಯನು ಸಮಭಾಜಕ ವೃತ್ತದ ಮೇಲಿದ್ದಾಗ ಎರಡೂ ಗೋಲಾರ್ಧದಲ್ಲಿ ಸೂರ್ಯನ ಕಿರಣಗಳು ಉತ್ತರ ಧ್ರುವ ಮೇರು ವೃತ್ತದವರೆಗೆ ವಿಸ್ತರಿಸಿಕೊಳ್ತಕ್ಕಂಥದ್ದಕ್ಕೆ ಸಾಧ್ಯ ಆಗಿರ್ತಾ ಇದೆ. ಉತ್ತರ ಮೇರು ವೃತ್ತದ ಆಚೆಗೆ ಸೂರ್ಯನ ಕಿರಣಗಳು ಹಂಚಿಕೆಯಿಂದ ವಂಚಿತವಾಗಿರ್ತಕ್ಕಂಥ ಒಂದು ಸ್ಥಿತಿ ಇಲ್ಲೇ ನಿರ್ಮಾಣಗೊಂಡಿರ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನೇರವಾಗಿರ್ತಕ್ಕಂಥ ಸೂರ್ಯನ ಕಿರಣಗಳನ್ನು ಹೊಂದಿರತಕ್ಕಂಥ ಅಕ್ಷಾಂಶಿಕ ಭಾಗ ಹೆಚ್ಚು ಉಷ್ಣಾಂಶದಿಂದ ಕೂಡಿರ್ತಾ ಇದೆ. ಸೂರ್ಯನ ವಕ್ರಕಿರಣಗಳ ಹಂಚಿಕೆಯನ್ನು ಹೊಂದಿರತಕ್ಕಂಥ ಭಾಗ ಸಾಧಾರಣ ಉಷ್ಣತೆಯಿಂದ ಶೀತ ಮತ್ತು ಉಷ್ಣ ಸ್ಥಿತಿಯಿಂದ ಕೂಡಿರ್ತಕ್ಕಂಥ ಒಂದು ಭಾಗವಾಗಿರ್ತಾ ಇದೆ. ಅದೇ ರೀತಿಯಾಗಿ ಧ್ರುವ ಮೇರು ವೃತ್ತದ ಆಚೆಗೆ ಸೂರ್ಯನ ಕಿರಣಗಳು ಹಂಚಿಕೆಯಾಗದೇ ಇದ್ದಾಗ ಆ ಪ್ರದೇಶ ಯಾವತ್ತೂ ಶೀತ ಸ್ಥಿತಿಯಿಂದ ಕೂಡಿರ್ತಾ ಇದೆ. ಈ ಒಂದು ಉಷ್ಣಾಂಶದ ಒಂದು ಸ್ಥಿತಿಯನ್ನು ಆಧಾರವಾಗಿ ಇಟ್ಕೊಂಡು ಭೂಗೋಳದ ಮೇಲೆ 3 ಉಷ್ಣಾಂಶ ವಲಯಗಳನ್ನು ಇಲ್ಲೇ ಗುರುತಿಸಲಾಗಿರ್ತಾ ಇದೆ. ಅವು ಯಾವಂತಂದರೆ ಉಷ್ಣವಲಯ, ಸಂಶೀತೋಷ್ಣ ವಲಯ, ಮತ್ತೊಂದು ಶೀತ ವಲಯ. ಪ್ರಪಂಚದ ಮೇಲ್ಮೈ ಮೇಲೆ ಅಥವಾ ಭೂಗೋಳದ ಮೇಲೆ ನಿರ್ಮಿಸಿರ್ತಕ್ಕಂಥ ಅಥವಾ ನಿರ್ಮಾಣವಾಗಿರ್ತಕ್ಕಂಥ ಉಷ್ಣಾಂಶ ವಲಯಗಳಲ್ಲಿ ಒಂದು ಉಷ್ಣಾಂಶ ವಲಯ, ಉಷ್ಣವಲಯ ಅಂತ ಇಲ್ಲೇ ಕರೀತಕ್ಕಂಥದ್ದು. ಇದು ಭೂಗೋಳದ ಮೇಲೆ ಸಮಭಾಜಕ ವೃತ್ತದಿಂದ ಉತ್ತರ ಹಾಗೂ ದಕ್ಷಿಣದ 23 ಅಕ್ಷವೃತ್ತದ ವಲಯದಲ್ಲಿ ಹಂಚಿಕೆಯಾಗಿರ್ತಾ ಇದೆ. ಇದು ಹೆಚ್ಚು ಉಷ್ಣಾಂಶದಿಂದ ಕೂಡಿರ್ತಕ್ಕಂಥ ಅಕ್ಷಾಂಶಿಕ ಭಾಗವಾಗಿ ಇರೋದರಿಂದ ಇದನ್ನು ನಾವು ಉಷ್ಣವಲಯ ಎಂಬ ಹೆಸರಿನಿಂದ ಇಲ್ಲಿ ಕರಿತಾ ಇದ್ದೇವೆ. ಅದೇ ರೀತಿಯಾಗಿ ಉತ್ತರ ಮತ್ತು ದಕ್ಷಿಣ ಗೋಲಾರ್ಧದಲ್ಲಿರ್ತಕ್ಕಂಥ ಕರ್ಕಾಟಕ ಮತ್ತು ಮಕರ ವೃತ್ತದಿಂದ ಅಂದರೆ 23 ಉತ್ತರ ಮತ್ತು ದಕ್ಷಿಣದ ಅಕ್ಷವೃತ್ತದಿಂದ ಎರಡೂ ಗೋಲಾರ್ಧದಲ್ಲಿರ್ತಕ್ಕಂಥ 66 ಡಿಗ್ರಿ ಧ್ರುವ ಮೇರು ವೃತ್ತದವರೆಗೆ ಸೂರ್ಯನ ಕಿರಣಗಳು ವಕ್ರವಾಗಿ ಹಂಚಿಕೆ ಆಗೋದ್ರಿಂದ ದೀರ್ಘ ಮಾರ್ಗವನ್ನು ಕ್ರಮಿಸಿ ಹೋಗ್ತಕ್ಕಂಥ ಆ ಸೌರ ವಿಕಿರಣವು ವಿಶಾಲವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಹಂಚಿ ಹೋಗೋದ್ರಿಂದ, ಚೆದರಿ ಹೋಗೋದ್ರಿಂದ ಆ ಪ್ರದೇಶದಲ್ಲಿರ್ತಕ್ಕಂಥ ವಾಯು ಉಷ್ಣ ಮತ್ತು ಶೀತ ಸ್ಥಿತಿಯಿಂದ ಕೂಡಿರ್ತಕ್ಕಂಥದ್ದು ಸಮ ಶೀತ ಮತ್ತು ಉಷ್ಣ ವಾಯುಗುಣದ ಒಂದು ನೆಲೆಯಾಗಿ ಇಲ್ಲೇ ಗುರುತಿಸಲಾಗ್ತಾ ಇದೆ. ಆ ಕಾರಣದಿಂದಾಗಿ ಉತ್ತರ ಮತ್ತು ದಕ್ಷಿಣ ಗೋಲಾರ್ಧದ ಈ ಎರಡೂ ಅಕ್ಷಾಂಶಿಕ ವಲಯದಲ್ಲಿ ಅಂದರೆ ಉತ್ತರ ಮತ್ತು ದಕ್ಷಿಣದ 23 ಅಕ್ಷವೃತ್ತದಿಂದ ಮೇರು ವೃತ್ತವಾಗಿರ್ತಕ್ಕಂಥ ಇಲ್ಲಿ ಅಂಟಾರ್ಕ್ಟಿಕ್ ವೃತ್ತ ಮತ್ತು ಆರ್ಕ್ಟಿಕ್ ವೃತ್ತ ಈ ಭಾಗದಲ್ಲಿರ್ತಕ್ಕಂಥ ಈ ಭೂಗೋಳದ ವಾಯುಸ್ಥಿತಿ ಸಮಶೀತೋಷ್ಣದಿಂದ ಕೂಡಿರ್ತಾ ಇದೆ. ಇದನ್ನು ಈ ಜಗತ್ತಿನ ಉಷ್ಣಾಂಶ ವಲಯಗಳಲ್ಲಿ ಸಮಶೀತೋಷ್ಣ ವಲಯ ಎಂದು ಇಲ್ಲೇ ಕರೆಯಲ್ಪಡುತ್ತಾ ಇದೆ. ಅದೇ ರೀತಿಯಾಗಿ ಎರಡೂ ಧ್ರುವ ಮೇರು ವೃತ್ತದಿಂದ ಧ್ರುವ ಬಿಂದುವಿನವರೆಗೆ ಅಂದರೆ ಉತ್ತರದ ಆರ್ಕ್ಟಿಕ್ ವೃತ್ತ ಮತ್ತು ದಕ್ಷಿಣದ ಉತ್ತರದ ಅಂಟಾರ್ಕ್ಟಿಕ್ ವೃತ್ತ ಮತ್ತು ದಕ್ಷಿಣದ ಆರ್ಕ್ಟಿಕ್ ವೃತ್ತ ಇವುಗಳ ಮೇಲೆ ಬರ್ತಕ್ಕಂಥ 90 ಡಿಗ್ರಿ ಧ್ರುವ ಬಿಂದುವಿನವರೆಗೆ ಈ ಭೂಗೋಳದ ಪ್ರದೇಶವು ಅತ್ಯಂತ ಶೀತ ಸ್ಥಿತಿಯಿಂದ ಕೂಡಿರ್ತಾ ಇದೆ. ಯಾಕಂತಂದರೆ ಸೂರ್ಯನು ಸಮಭಾಜಕ ವೃತ್ತದ ಮೇಲೆ ಇದ್ದಾಗ ಸೂರ್ಯನ ಕಿರಣಗಳು ಈ ಧ್ರುವ ವಲಯದಲ್ಲಿ ಹಂಚಿಕೆಯಾಗದೆ ಅವು ಅತ್ಯಂತ ಕಡಿಮೆ ಉಷ್ಣಾಂಶದ ಸ್ಥಿತಿಯನ್ನು ಹೊಂದಿರೋದ್ರಿಂದ ಅಲ್ಲಿರ್ತಕ್ಕಂಥ ವಾಯು ಶೀತ ಸ್ಥಿತಿಯಿಂದ ಅದು ನಿರ್ಮಾಣಗೊಂಡಿರ್ತಾ ಇದೆ ಅಥವಾ ಕೂಡಿರ್ತಾ ಇದೆ. ಈ ಕಾರಣದಿಂದಾಗಿ ಉತ್ತರ ಮತ್ತು ದಕ್ಷಿಣದ 66 ಧ್ರುವ ಮೇರು ವೃತ್ತದಿಂದ ಎರಡೂ ಧ್ರುವಗಳ ಧ್ರುವ ಬಿಂದುವಿನವರೆಗೆ ಇರ್ತಕ್ಕಂಥ ಈ ಭೂಗೋಳದ ಮೇಲ್ಮೈ ವಾಯು ಸ್ಥಿತಿ ಶೀತ ವಾಯುಗುಣದಿಂದ ಕೂಡಿದ್ದು ಈ ಭಾಗವನ್ನೇ ಭೂಗೋಳದ ಶೀತ ವಲಯ ಎಂಬ ಹೆಸರಿನಿಂದ ಕರೆಯಲ್ಪಡ್ತಾ ಇದೆ. ವಿದ್ಯಾರ್ಥಿಗಳೇ, ಹೀಗೆ ಈ ವಾರ್ಷಿಕ ಚಲನೆಯ ಸಂದರ್ಭದಲ್ಲಿ ಸೂರ್ಯನ ಒಂದು ಸ್ಥಾನ ಸಮಭಾಜಕ ವೃತ್ತದ ಮೇಲಿದ್ದಾಗ ಈ ಎರಡೂ ಗೋಲಾರ್ಧದಲ್ಲಿರ್ತಕ್ಕಂಥ ಅಕ್ಷಾಂಶಿಕ ವಲಯಗಳಲ್ಲಿ ಕಂಡುಬರ್ತಕ್ಕಂಥ ಅಥವಾ ಹಂಚಿಕೆಯಾಗಿರ್ತಕ್ಕಂಥ ಉಷ್ಣಾಂಶದ ಸ್ಥಿತಿಗೆ ಅನುಗುಣವಾಗಿ ಭೂಗೋಳದ ಮೇಲೆ ಒಂದು ನಿರ್ದಿಷ್ಟ ಅಕ್ಷಾಂಶಗಳ ಒಂದು ವಿಸ್ತಾರದಲ್ಲಿ ವಿವಿಧ ವಾಯುಸ್ಥಿತಿಯ ಒಂದು ಲಕ್ಷಣಗಳನ್ನು ಅಥವಾ ಉಷ್ಣಾಂಶದ ಹಂಚಿಕೆಯ ಒಂದು ಸ್ಥಿತಿಯನ್ನು ಆಧಾರವಾಗಿಟ್ಟುಕೊಂಡು ಮುಖ್ಯವಾಗಿ 3 ಉಷ್ಣಾಂಶ ವಲಯಗಳನ್ನಾಗಿ ಅಥವಾ ವಾಯುಗುಣದ ವಲಯಗಳನ್ನಾಗಿ ವಿಂಗಡಿಸಲಾಗಿರ್ತಾ ಇದೆ. ಅವೇ ಈ ಉಷ್ಣವಲಯ, ಸಮಶೀತೋಷ್ಣ ವಲಯ ಮತ್ತು ಶೀತ ವಲಯಗಳೆಂದು ಇವುಗಳನ್ನು ಗುರುತಿಸ್ತಕ್ಕಂಥದ್ದಕ್ಕೆ ಇವತ್ತು ನಮಗೆ ಸುಲಭವಾಗಿರ್ತಕ್ಕಂಥದ್ದು ಪೃಥ್ವಿಯ ದೈನಂದಿನ ವಾರ್ಷಿಕ ಚಲನೆಯ ಸಂದರ್ಭದಲ್ಲಿ ಅಲ್ಲಿ ಉಂಟಾಗ್ತಕ್ಕಂಥ ಒಂದು ಪರಿಣಾಮಗಳಲ್ಲಿ ಇದು ಕೂಡ ಒಂದು ಮಹತ್ವದ ಒಂದು ಪರಿಣಾಮ ಅನ್ನುವಂಥ ಮಾತನ್ನು ಇವತ್ತು ನಾವು ತಿಳಿದುಕೊಳ್ಬೇಕಾಗ್ತಾ ಇದೆ. ವಿದ್ಯಾರ್ಥಿಗಳೇ, ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ವಾರ್ಷಿಕ ಚಲನೆಯ ಪರಿಣಾಮ ಅಂತಂದರೆ ಭೂಗೋಳದ ಮೇಲೆ ಮುಖ್ಯ ಅಕ್ಷಾಂಶಗಳನ್ನು ಗುರುತಿಸ್ತಕ್ಕಂಥದ್ದಕ್ಕೆ ಇವತ್ತು ನಮಗೆ ಸುಲಭವಾಗಿರ್ತಾ ಇದೆ. ಭೂಮಿಯ ವಾರ್ಷಿಕ ಚಲನೆಯ ಆಧಾರದಿಂದ ಮುಖ್ಯ ಅಕ್ಷಾಂಶಗಳಾಗಿರ್ತಕ್ಕಂಥ ಸಮಭಾಜಕ ವೃತ್ತ, ಕರ್ಕಾಟಕ ಸಂಕ್ರಾಂತಿ ವೃತ್ತ, ಮಕರ ಸಂಕ್ರಾಂತಿ ವೃತ್ತ ಹಾಗೂ ಆರ್ಕ್ಟಿಕ್ ವೃತ್ತ ಮತ್ತು
ಅಂಟಾರ್ಕ್ಟಿಕ್ ವೃತ್ತಗಳೆಂದು ಇವತ್ತು ನಮಗೆ ಸುಲಭವಾಗಿ ಗುರುತಿಸ್ತಕ್ಕಂಥದಕ್ಕೆ ಇವತ್ತು ನಮಗೆ ನೆರವಾಗಿರ್ತಕ್ಕಂಥದ್ದು ಈ ಪೃಥ್ವಿಯ ಪರಿಭ್ರಮಣದ ಅವಧಿ ಎನ್ನುವಂಥ ಮಾತನ್ನು ಇಲ್ಲಿ ನೆನಪಿಸ್ಕೊಳ್ಬೇಕಾಗ್ತಾಯಿದೆ. ವಿದ್ಯಾರ್ಥಿಗಳೇ, ಸೂರ್ಯನು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಸಮಭಾಜಕ ವೃತ್ತದ ಮೇಲೆ ತನ್ನ ಸ್ಥಾನವನ್ನು ಹೊಂದಿದಾಗ ಭೂಮಿಯನ್ನು ಸಮನಾಗಿ ಅರ್ಧಿಸ್ತಕ್ಕಂಥ ಭಾಗದ ಮೇಲೆ ಸೂರ್ಯ ನೆಲೆಸಿರ್ತಕ್ಕಂಥ ಆ ಅಕ್ಷವೃತ್ತವನ್ನು ಸಮಭಾಜಕ ವೃತ್ತ ಅಂತಕ್ಕಂಥ ರೀತಿಯಲ್ಲಿ ಕರಿತಾ ಇದ್ದೇವೆ. ಇದು ಭೂಮಿಯನ್ನು ಸಮನಾಗಿ ಅರ್ಧಿಸುವಂಥ ವಿಭಾಗಿಸುವಂಥ ಒಂದು ಪ್ರಧಾನ ಅಕ್ಷವೃತ್ತವಾಗಿರ್ತಾ ಇದೆ. ಇದರ ಉತ್ತರ ಹಾಗೂ ದಕ್ಷಿಣಕ್ಕೆ ಇಲ್ಲಿ ಸೂರ್ಯನ ಒಂದು ಸ್ಥಿರ ಸ್ಥಾನವನ್ನು ಹೊಂದತಕ್ಕಂಥ ಪ್ರಮುಖ ಅಕ್ಷವೃತ್ತಗಳನ್ನು ಆಧರಿಸಿ ಎರಡು ಪ್ರಮುಖ ಮತ್ತೆ ಅಕ್ಷವೃತ್ತಗಳನ್ನು ಇವತ್ತು ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಅದೇ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಮತ್ತೊಂದು ಮಕರ ಸಂಕ್ರಾಂತಿ ವೃತ್ತ ಅಂತಕ್ಕಂಥದ್ದು. ಇದರ ಆಚೆಗೆ ಮತ್ತೆ ಇಲ್ಲೇ ಸೂರ್ಯನ ಕಿರಣಗಳ ಕೊನೆಯ ಸ್ಪರ್ಶ ಬಿಂದುವನ್ನು ಆಧಾರವಾಗಿಟ್ಕೊಂಡು ಇಲ್ಲೇ ಧ್ರುವ ಮೇರು ವೃತ್ತಗಳನ್ನು ಕೂಡ ಗುರುತಿಸಲಾಗಿರ್ತಾ ಇದೆ. ಅವೇ ಇಲ್ಲೇ ಆರ್ಕ್ಟಿಕ್ ವೃತ್ತ ಮತ್ತು ಅಂಟಾರ್ಕ್ಟಿಕ್ ವೃತ್ತ ಅಂತಕ್ಕಂಥವುಗಳು. ಇವು 66.5 ಡಿಗ್ರಿ ಕೋನಾಂತರವನ್ನು ಹೊಂದಿರತಕ್ಕಂಥ ಅಕ್ಷವೃತ್ತಗಳಾಗಿರ್ತಾ ಇವೆ. ಈ ರೀತಿಯಾಗಿ ಈ ಭೂಗೋಳದ ಮೇಲೆ ಈ ವಾರ್ಷಿಕ ಚಲನೆಯ ಸಂದರ್ಭದಲ್ಲಿ ಸೂರ್ಯನ ಒಂದು ನಿರ್ದಿಷ್ಟ ಒಂದು ಸ್ಥಾನ ಮತ್ತು ಆ ಸೂರ್ಯ ಕಿರಣಗಳು ಹಂಚಿಕೆ ಆಗ್ತಕ್ಕಂಥ ಈ ಕೊನೆಯ ಸ್ಪರ್ಶ ಬಿಂದುವನ್ನು ಆಧಾರವಾಗಿಟ್ಕೊಂಡು ಭೂಗೋಳದ ಮೇಲೆ ಪ್ರಮುಖ ಅಕ್ಷವೃತ್ತಗಳನ್ನು ಇಲ್ಲೇ ಗುರುತಿಸಲಾಗಿರ್ತಾ ಇದೆ. ವಿದ್ಯಾರ್ಥಿಗಳೇ, ಹೀಗೆ ಅನೇಕ ಪರಿಣಾಮಗಳು ಏನು ಸಂಭವಿಸ್ತಾ ಇದೆ. ಇಂಥೆಲ್ಲ ಪರಿಣಾಮಗಳು ಸಂಭವಿಸ್ತಕ್ಕಂಥಕ್ಕೆ ಮುಖ್ಯವಾದಂಥ ಕಾರಣ ಅಂತಂದರೆ ಭೂಮಿ ಪರಿಭ್ರಮಣದ ಅವಧಿಯಲ್ಲಿ ಸದಾ ತನ್ನ ಅಕ್ಷಪಾತಳಿಗೆ ವಾಲಿಕೊಂಡು ದೀರ್ಘ ವೃತ್ತಾಕಾರದ ಪಥದಲ್ಲಿ ಸೂರ್ಯನನ್ನು ಸುತ್ತುವರಿಯುವುದರಿಂದ ಈ ಭೂಮಿಯ ಒಂದೊಂದು ಗೋಲಾರ್ಧಗಳು ಆ ಓಲುವಿಕೆಯಲ್ಲಿ ಯಾವುದೂ ಬದಲಾವಣೆಯಾಗದೆ ನಿರಂತರವಾಗಿ ಅದೇ ಒಂದು ಓಲುವಿಕೆಯನ್ನು ಹೊಂದಿ ಸೂರ್ಯನನ್ನು ಸುತ್ತುವರಿತಕ್ಕಂಥ ಒಂದು ಕಾರಣಾಂತರದಿಂದಾಗಿ ಇವತ್ತು ಭೂಗೋಳದ ಮೇಲೆ ಇಂತೆಲ್ಲ ಸನ್ನಿವೇಶಗಳು ಅಥವಾ ಪರಿಣಾಮಗಳು ಉಂಟಾಗ್ತಾ ಇದೆ ಅನ್ನುವಂಥ ವಿಚಾರಗಳನ್ನು ಕುರಿತು ಇವತ್ತು ನಾವು ಚರ್ಚಿಸಿದ್ದಾಗಿದೆ. ವಿದ್ಯಾರ್ಥಿಗಳೇ,